ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 469ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಿನತನ ನೇತೃತ್ವದಲ್ಲಿ 1,00,000 ಸೈನ್ಯವನ್ನು ಸೇರಿಸಿ ವಾನರಸೇನೆ ಸೇರಿಸಿ ಸುಗ್ರೀವ ಅವರನ್ನು ಜಂಬೂದ್ವೀಪದ ಪೂರ್ವ ದಿಕ್ಕಿನ ಪ್ರದೇಶಗಳಲ್ಲಿ ಹುಡುಕಲಿಕ್ಕೆ ಹೇಳ್ತಾ ಇದ್ದಾಗ ಕಿಷ್ಕಿಂಧದಿಂದ ಯಾವ ಏರಿಯಾಗಳನ್ನು ಕವರ್ ಮಾಡಿಕೊಂಡು ಎಲ್ಲೆಲ್ಲಿ ನೋಡ್ತಾ ಹೋಗಬೇಕಂತ ಹೇಳ್ತಾ ಎಲ್ಲಿ ತನಕ ಬರ್ತಾನಂದರೆ ಹೆಚ್ಚು ಕಡಿಮೆ ಇವತ್ತಿನ ಒಂದು ವಿಯೆಟ್ನಾಂ ತನಕ ಅದರ ವಿವರಣೆಯನ್ನು ಕೊಡ್ತಾನೆ. ಅದನ್ನೇ ಮುಂದುವರಿಸಿ ಕಣ್ಮನ ಸೆಳೆಯುವ ವನ ಜಿನುಗುವ ನದಿಗಳ ತೀರ ಪ್ಲಕ್ಷದ್ವೀಪ ಹುಡುಕಿ ಸಮುದ್ರದತ್ತ ಸಾಗಿರಿ. ಆ ಒಂದು ದ್ವೀಪ ಇದೆ. ಆ ದ್ವೀಪದಲ್ಲಿ ಅಲ್ಲೇ ನಿಮಗೆ ಥಾಯ್ಲ್ಯಾಂಡ್ನಲ್ಲಿ ಸಾಕಷ್ಟು ಈಗ ಕೊರಲಾ ಐಲ್ಯಾಂಡ್, ಸಣ್ಣ ಸಣ್ಣ ಐಲ್ಯಾಂಡ್ಗಳಿವೆ, ದೊಡ್ಡ ಐಲ್ಯಾಂಡ್ಗಳಿವೆ. ಆ ಐಲ್ಯಾಂಡ್ಗಳ ಸಮೂಹದಲ್ಲಿ ಏನು ಮಾಡಿ ಹೋಗಿ ಹುಡುಕಿ ನೀವು ಮತ್ತು ಸಮುದ್ರದತ್ತ ಸಾಗಿರಿ, ಅಂದರೆ ಚೈನಾ ಸಮುದ್ರ ಏನು ಕರಿತೀವಲ್ಲ ಆ ಸಮುದ್ರದತ್ತ ಸಾಗಿರಿ ಅಂತ ಹೇಳ್ತಾನೆ. ಸಮುದ್ರದಲ್ಲಿ ದ್ವೀಪಗಳ ಸಮೂಹ, ಆ ಸಮುದ್ರದಲ್ಲಿ ಭಾಳಷ್ಟು ದ್ವೀಪಗಳ ಸಮೂಹ ಇದೆ. ನಡುಗಡ್ಡೆಗಳಿವೆ, ಭಯಾನಕ ಅಲೆಗಳಿರ್ತವೆ, ಯಾವಾಗಲೂ ಬಿರುಗಾಳಿಯಿಂದ ತುಂಬಿರ್ತದೆ. ಅದು ಉಪ್ಪಿ ನೀರಿನ ಸಮುದ್ರ ಇದೆ. ಆ ಎಲ್ಲ ದೃಶ್ಯ ನೋಡಿದರೆ ಕಣ್ಣಿಗೆ ಭಾಳ ಹಿತ ಅನ್ನಿಸ್ತಿದೆ. ನೀವು ಒಂದು ವೇಳೆ ವಿಯೆಟ್ನಾಮ ಮತ್ತು ಥೈಲ್ಯಾಂಡ್ ಈ ಕಡಲ ತೀರಕ್ಕೆ ನೀವು ಒಂದು ವೇಳೆ ಭೇಟಿ ಕೊಟ್ಟಿದ್ರೆ ನೋಡಿದ್ರೆ ಇದೇನು ವರ್ಣನೆ ಇದೆಯಲ್ಲ, ವಾಲ್ಮೀಕಿ ವರ್ಣನೆ, ಸಮುದ್ರ ತೀರದ ನಡುಗಡ್ಡೆಗಳ ವರ್ಣನೆ, ಅದು ನಿಮ್ಮ ಮುಂದೆ ಕಣ್ಣು ಮುಂದೆ ಬಂದು ನಿಲ್ತಿದೆ. ನೋಡಿದವರಿಗೆ ಇದು ಅನುಭವ ಆಗ್ತಿದೆ. ಅದಕ್ಕೆ ಮುಂದುವರೆದು ಹೇಳ್ತಾನೆ, ಕಾರ್ಮೋಡಿನಂತೆ ಘಟಸರ್ಪದಂತೆ ಅಬ್ಬರಿಸುವ ಸಮುದ್ರ ಅಲೆಗಳು, ಮಹಾಕಾಯಗಳ ಅಸುರರ ತಾಣ. ಅಲ್ಲೆಲ್ಲ ಯಾರಪ್ಪ, ಅಲ್ಲಿ ಸಮುದ್ರದ ಏನಾಗಿರ್ತವೆ, ಉಕ್ಕೇರಿದಾಗ ಭಾರಿ ಪ್ರಮಾಣದ ಅಲೆಗಳು ಬಂದು ಅಪ್ಪರಿಸ್ತಿರ್ತವೆ. ಮುಂದು ಅಲ್ಲೆಲ್ಲ ಇರುವಂಥ ಜನ ಯಾವುದಪ್ಪ ಅಂದರೆ ಮಹಾಕಾಯದ ಅಸುರರು. ಅಲ್ಲಿಯೂ ಕೂಡ ದೊಡ್ಡ ದೊಡ್ಡ ಕಾಯದ ದೈತಾಕಾರದ ರಾಕ್ಷಸರು ವಾಸವಾಗಿದ್ದಾರೆ ಆ ನಡುಗಡ್ಡೆಗಳಲ್ಲಿ ಅಂತ ಹೇಳ್ತಾನೆ. ಅಲ್ಲಿಂದ ಕೆಂಪು ಜಲ ಲೋಹಿತ ನಾಮ ಸಮುದ್ರ, ಅಲ್ಲಿಂದ ರೆಡ್ ಸಿ ಅಂತ ಬರ್ತಿದೆ, ಅದು ಚೈನಾದನ. ಅದನ್ನು ಲೋಹಿತ ನಾಮ, ಅದಕ್ಕೆ ವಾಲ್ಮೀಕಿ ಆವ ತ್ರೇತಾಯುಗದಲ್ಲಿ ಅದಕ್ಕೆ ಲೋಹಿತ ಸಮುದ್ರ ಅಂತ ಕರೀತಿದ್ದು. ಲೋಹಿತ ನಾಮದ ಸಮುದ್ರ, ಕೆಂಪು ಜಲದ, ಕೆಂಪಿನ ಸಮುದ್ರ ಇದೆ, ಸಾಗಿರಿ. ಕಾಣುವವು ಕೂಟ ಶಾಲ್ಮಲದಿ ಗಿಡಗಳ ದ್ವೀಪ. ಶಾಲ್ಮಲ ದ್ವೀಪ, ಆ ದ್ವೀಪದ ತುಂಬ ಎಲ್ಲ ಶಾಲ್ಮಲ ಗಿಡಗಳೇ ಇವೆ. ಶಾಲ್ಮಲ ಹಿಪ್ಪೆನರಳಿ ಗಿಡಗಳಂತ ಕರಿತೇವೆ. ಶಾಲ್ಮಲ ಗಿಡಗಳಿಂದ ತುಂಬಿದೆ. ಭವ್ಯ ಅರಮನೆ ಇದೆ ಅಲ್ಲಿ. ಆ ಒಂದು ನಡುಗಡ್ಡೆಯಲ್ಲಿ ಒಂದು ಭವ್ಯ ಅರಮನೆ ಇದೆ. ವಿಶ್ವಕರ್ಮ ನಿರ್ಮಿತ ಕೈಲಾಸದಂತೆ ಕಾಣುವ. ಅದನ್ನು ಹೆಂಗೆ ಕಾಣಿಸ್ತದಪ್ಪ ಅಂದ್ರೆ, ವಿಶ್ವಕರ್ಮ ಸ್ವತಃ ಅದನ್ನು ನಿರ್ಮಾಣ ಮಾಡಿದಂಥ ಒಂದು ಕೈಲಾಸದಂತೆ ಕಾಣ್ತಿದೆ. ಕೈಲಾಸವನ್ನು ನಿರ್ಮಾಣ ಮಾಡಿದವ ಅದು ಕುಬೇರನ ಅದು ರಾಜ್ಯವನ್ನು, ರಾಜಧಾನಿಯನ್ನು, ಕಟ್ಟಡ ಇದನ್ನು ಮಾಡಿದವ ಯಾರಂದರೆ ವಿಶ್ವಕರ್ಮ. ಅದಕ್ಕೆ ಅದು ಅಲ್ಲಿ ಕೈಲಾಸದಲ್ಲಿರುವಂಥ ಕುಬೇರನ ಏನೊಂದು ರಾಜ್ಯ ಇದೆ, ಅದರಂಗೆ ಇದು ಕಾಣಿಸ್ತಾ ಇದೆ ಅರಮನೆ ಅಂತ ಹೇಳ್ತಾನೆ. ಆಭರಣಾಲಂಕೃತ ವಿನತನ ಪುತ್ರ ಗರುಡ ನೀರುವನಲ್ಲಿ, ಅಲ್ಲೇ ವಿನತನ ಪುತ್ರ, ಇವೇನು ವಿನತನ ಕಳಿಸ್ತಾ ಇದ್ದಲ್ಲ ಅವನ ಪುತ್ರನ ಅಲ್ಲಿ ವಾಸವಾಗಿರ್ತಾನೆ. ನಿರ್ದಯಿ ಭಯಾನಕ ವಿಭಿನ್ನ ಕಾಯ ರಾಕ್ಷಸರು ನಿತ್ಯ ಪರ್ವತದ ಶಿಖರದಿ ಬಿದ್ದು ಮೇಲೇಳೋರು. ಅಲ್ಲೇನು ದೊಡ್ಡ ದೊಡ್ಡ ಪರ್ವತಗಳವನ್ನ ಅಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ದೈತಕಾಯದ ರಾಕ್ಷಸರೇ ಇರ್ತಾರೆ. ಮ್ಯಾಗಿಂದ ಶಿಖರ ಮ್ಯಾಗಿಂದ ಕೆಳಗೆ ಸಮುದ್ರದ ಧುಮುಕ್ತಾರೆ ಮತ್ತು ಅದು ಶಿಖರದ ಮ್ಯಾಗ ಹೋಗ್ತಾರೆ. ಈ ನಿತ್ಯ ಕಾರ್ಯ ಅವ್ರದ್ದು ನಡೀತಾ ಇರ್ತದೆ. ನಿರ್ದಯ ಭಯಾನಕ ವಿಭಿನ್ನ ಕಾಯ ರಾಕ್ಷಸರು ನಿತ್ಯ ಪರ್ವತ ಶಿಖರದಿ ಬಿದ್ದು ಮೇಲೇಳೋರು. ಜಲಕ್ಕೆ ಬೀಳುವರು ಸೂರ್ಯೋದಯದಿ. ಮುಂಜಾನೆ ಸೂರ್ಯೋದಯ ಆಯ್ತಂದ್ರೆ ಆ ಗುಡದ ಮ್ಯಾಗಿಂದನೂ ದೊಡ್ಡ ದೊಡ್ಡ ಬೆಟ್ಟಗಳ ಮ್ಯಾಗಿಂದ ಸಮುದ್ರಕ್ಕೆ ಧುಮುಕ್ತಾರೆ ಅವರು. ಪರ್ವತ ಮೇಲಿರುವರು ಸೂರ್ಯಾಸ್ತದಿ, ಇಲ್ಲಪ್ಪ ಸಾರಿ, ಸೂರ್ಯೋದಯ ಆಗೋ ಕಾಲಕ್ಕೆ ಸಮುದ್ರ ಒಳಗಿಂದ ಮ್ಯಾಗ ಬಂದುಬಿಡ್ತಾರೆ. ಆ ಬೆಟ್ಟದ ಮ್ಯಾಗ ಹೋಗಿ ಕೂಡ್ತಾರೆ. ಸೂರ್ಯಾಸ್ತ ಆದ್ಕೊಂಡು ಮತ್ತು ಬೆಟ್ಟದಿಂದ ಹೊಳ್ಳಿ ಅಂದರೆ ರಾತ್ರಿಯನ್ನು ಸಮುದ್ರದಲ್ಲಿ ತೆಗಿತಾರೆ, ಹಗಲಿಯನ್ನು ಪರ್ವತಗಳ ಮೇಲೆ ತೆಗೆಯುವಂಥ ರಾಕ್ಷಸರು ಇದ್ದಾರೆ ಅಂತ ಹೇಳ್ತಾರೆ. ದಾಟಿ ಮುಂದೆ ಶುಭ್ರ ಮೋಡವರ್ಣ ಸಮುದ್ರ ದೃಶ್ಯ, ಮೋಡಗಳ ಮುತ್ತಿನ ಹಾರದಂತೆ ಕಾಣುವಿದೆ. ಆ ಕೆಂಪು ಸಮುದ್ರವನ್ನು ದಾಟಿದ ನಂತರ ಮತ್ತೊಂದು ವಿಶಾಲವಾದಂಥ ಸಮುದ್ರ ಬರ್ತದೆ. ಹೆಚ್ಚು ಕಡಿಮೆ ನಾವು ಪ್ಯಾಸಿಫಿಕ್ ಶಾಂತ ಸಾಗರ ಅಂತ ಕರಿತೇವೆ.
ಅದು ಶುಭ್ರ ಮೋಡ ವರ್ಣದಿದೆ. ಸಮುದ್ರ ದೃಶ್ಯ ಮೋಡಗಳ ಮುತ್ತಿನ ಹಾರದಂತೆ ಕಾಣ್ತದೆ. ಮೋಡಗಳ ಶ್ರೇಣಿ ಮಧ್ಯೆ ವೃಷಭನಾಮ ಪರ್ವತ ದಿವ್ಯ ಸುಗಂಧ ಪರಿಮಳದ ತಾಣ. ಆ ಒಂದು ಪ್ರದೇಶದಲ್ಲಿ ಏನು ಮೋಡಗಳಂತೆ ಏನು ಪರ್ವತ ಪ್ರದೇಶಗಳ ಶ್ರೇಣಿ ಇದೆ, ಆ ಶ್ರೇಣಿಯಲ್ಲಿ ಮಧ್ಯದಲ್ಲಿ ಒಂದು ವೃಷಭನಾಮ ದೊಡ್ಡ ಪರ್ವತ ಇದೆ. ವೃಷಭನಾಮ ಪರ್ವತ ಇದೆ. ಸುದರ್ಶನ ನಾಮ ಸರೋವರ ಶ್ವೇತ ಕಮಲಗಳಿಂದ ತುಂಬಿದೆ. ಅಲ್ಲೇ ಮತ್ತೊಂದು ದೊಡ್ಡ ಸರೋವರ ಇದೆ. ಅದಕ್ಕೆ ಏನಂತಂದ್ರೆ ಸುದರ್ಶನ ನಾಮ ಸರೋವರ ಅಂತ ಕರೀತಾರೆ. ಆ ಸರೋವರದ ತುಂಬ ಶ್ವೇತ ಬಿಳಿ ಕಮಲಗಳು ತುಂಬಿವೆ. ಯಕ್ಷ ಅಪ್ಸರೆ ದೇವತೆ ಕಿನ್ನರರು ಭೇಟಿ ಅಲ್ಲಿದೆ. ಅಲ್ಲಿ ಯಾರು ನಮ್ಮ ನೋಡೋಕೆ ಸಿಗ್ತಾರಂದ್ರೆ ಹೇಳ್ತಾನವ, ಯಕ್ಷರು ಸಿಗ್ತಾರೆ, ಅಪ್ಸರೆಯರು ಸಿಗ್ತಾರೆ, ದೇವತೆಗಳು ಸಿಗ್ತಾರೆ, ಕಿನ್ನರರು ಸಿಗ್ತಾರೆ. ಪದೇ ಪದೇ ಆ ತಾಣಕ್ಕೆ ಭೇಟಿಗೆ ಬರ್ತಾ ಇರ್ತಾರೆ. ಅವರು ನಿಮ್ಮ ಭೇಟಿಗೆ ಆಗ್ತಿದೆ ಅಂತ ಹೇಳ್ತಾನೆ. ಕ್ಷೀರ ಸಮುದ್ರದಾಚೆ ಮೃದುಜಲ ಸಮುದ್ರ ಪ್ರದೇಶದಲ್ಲಿದೆ. ಅಲ್ಲಿಂದ ಮುಂದೆ ಕ್ಷೀರ ಸಮುದ್ರ ಅಂತ ಬರ್ತಿದೆ. ಅದಕ್ಕೆ ನಾವು ಹಾಲಿನ ಸಮುದ್ರ ಅಂತ ಕರಿತೇವೆ. ಕ್ಷೀರ ಸಮುದ್ರದ ದಾಟಿದ ನಂತರ ಮುಂದೆ ಮೃದುಜಲ ಸಮುದ್ರ ಬರ್ತದೆ. ಭಯಾನಕ ಜೀವಿಗಳ ದರ್ಶನ. ತಕ್ಷಣ ಅಶ್ವಮುಖದಿ ಹೊರಹೊಮ್ಮುವ ವಿಸ್ಮಯ ಜ್ವಾಲೆ. ಈ ಪ್ರದೇಶ ಯಾವುದಂದರೆ ಇವತ್ತಿನ ಜಪಾನ್. ಇವತ್ತಿನ ಜಪಾನವನ್ನು ಈ ರೀತಿಯಾಗಿ ಇವರು ವರ್ಣನೆ ಮಾಡ್ಯಾರ. ಮುಂದೆ ಆ ಜಪಾನದಲ್ಲಿ ಈಗ ಆ ಪ್ರದೇಶಗಳಲ್ಲಿ ಏನಿದೆ ಅಂದರೆ ಜ್ವಾಲೆಯನ್ನು ಉಳಿಯುವಂಥ ಶಿಲೆ ಪರ್ವತಗಳು ಜ್ವಾಲಾಮುಖಿಗಳು. ಹೆಚ್ಚಾಗಿ ಜ್ವಾಲಾಮುಖಿ ಪರ್ವತಗಳು ಇದ್ದದ್ದೇ ಈ ಜಪಾನ್ ನಡುಗಡ್ಡೆಗಳಲ್ಲಿ. ಅದನ್ನು ಇವರು ಹೇಳ್ತಾರೆ. ಅಶ್ವಮುಖದಿ ಹೊರಹೊಮ್ಮುವ ವಿಸ್ಮಯ ಜ್ವಾಲೆ, ಸಮುದ್ರ ಗರ್ಭದಿಂದ ಹೊರಹೊಮ್ಮುವ ಭಯಾನಕ ಶಬ್ದ. ಇವತ್ತು ನೋಡ್ತಾ ಇವೆ ಆ ಬೆಲ್ಟದಾಗ ಏನಿದೆಯಲ್ಲ, ಎಲ್ಲಿಂದ ಶುರುವಾಗ್ತಿದೆ ಅಂದರೆ ಇಲ್ಲಿಂದ ನಮ್ಮ ಇಂಡೋನೇಷ್ಯಾದಿಂದ ಹಿಡ್ಕೊಂಡು ನೀವು ಜಪಾನ್ ತನಕ ಹೋಗಿ ಎಲ್ಲೆಲ್ಲಿ ನಡುಗಡ್ಡೆ ಇರೋಲ್ಲ ಅಲ್ಲೆಲ್ಲೆಲ್ಲ ನಡುಗಡ್ಡೆಗಳಲ್ಲೇನೋ ಭೂಕಂಪ, ಜ್ವಾಲಾಮುಖಿ ಸ್ಫೋಟಿಸ್ತದ. ಆ ಸಮುದ್ರ ತಳದಲ್ಲಿಯೂ ಕೂಡ, ತಳದಲ್ಲಿ ಇರುವಂಥ ಪರ್ವತಗಳಲ್ಲಿಯೂ ಕೂಡ ಜ್ವಾಲಾಮುಖಿ ಸ್ಫೋಟ ಇವತ್ತಿಯೂ ನಡೀತಾ ಇದೆ. ಈ ವರ್ಣನೆಯನ್ನು, ಈ ಅನುಭವವನ್ನು ತ್ರೇತಾಯುಗದಲ್ಲಿ ವಾಲ್ಮೀಕಿಯವರು ಹೊಂದಿರೋ ಅದನ್ನೇ ಯಥಾವತ್ತಾಗಿ ಅವರು ಈ ಭೌಗೋಳಿಕ ಪ್ರದೇಶದ ವರ್ಣನೆಯಲ್ಲಿ ಜಂಬೂದ್ವೀಪದ ಪೂರ್ವ ದಿಕ್ಕಿನ ಪ್ರದೇಶಗಳ ಭೌಗೋಳಿಕ ಒಂದು ಲಕ್ಷಣಗಳನ್ನು ವಿವರಣೆ ಮಾಡುವ ಕಾಲಕ್ಕೆ ಅದನ್ನು ಯಥಾವತ್ತಾಗಿ ಇಲ್ಲಿ ಅವರು ಉಲ್ಲೇಖಿಸಿರುವರು. ಮುಂದುವರೆದು ಜಾತರೂಪನಾಮ ಸ್ವರ್ಣಶಿಲೆ ಪರ್ವತವಿದೆ. ಅಲ್ಲೇ ಒಂದು ಜಾತನಾಮ ಸ್ವರ್ಣಶಿಲೆ, ಬಂಗಾರದ ಅಂದರೆ ಕಲ್ಲು, ಬಂಗಾರ ಕಲ್ಲದ ಒಂದು ದೊಡ್ಡ ಪರ್ವತ ಇದೆ ಅಂತ ಹೇಳ್ತಾರೆ. 13 ಯೋಜನೆ ಮೃದುಜಲ ಸಮುದ್ರ ತರಕ್ಕಿದೆ. ಅದು ಎಲ್ಲಿದೆಪ್ಪ ಅಂದ್ರೆ ಮೃದುಜಲ ಸಮುದ್ರ ಏನಿದೆಯಲ್ಲ ಅದರ ಉತ್ತರಕ್ಕೆ ಇದು 13 ಯೋಜನೆ ಅಂತರದಲ್ಲಿ. ಒಂದು ಯೋಜನೆ ಅಂದರೆ ತಮಗೆ ಇಳೇನೆ 2 ಮೈಲ, 13 ಯೋಜನೆ ಅಂದರೆ ಗುಂಡ್ಲೆ 13 ಅಂದರೆ ಅಷ್ಟು ಅಂತರದಲ್ಲಿ ಆ ಪರ್ವತದಿಂದ ಅಷ್ಟು ಅಂತರದಲ್ಲಿ ಇದೆ ಅದು. ಸೂರ್ಯ ಉದಯಿಸಿದಾಗ ಈ ಪರ್ವತಗಳಲ್ಲಿ ಉತ್ತರ ಮಾರ್ಗದ ಕಿರಣ ಸುತ್ತುವರಿಯೋದು ಜಂಬೂದ್ವೀಪ. ಸೂರ್ಯ ಇಲ್ಲೇ ಉದಯ ಆಗ್ತಾನೆ ಅಂತ ಹೇಳ್ತಾರೆ. ಸೂರ್ಯ ಉದಯ ಆಗುವ ನಾಳ ಪ್ರಪಂಚದಲ್ಲಿ ಮೊದಲೇದು ಯಾವುದಂದ್ರೆ ಜಪಾನ್. ಈ ಜಪಾನದ ಪರ್ವತಗಳಲ್ಲಿ ಏನು ಸೂರ್ಯ ಉದಯ ಆಗ್ತಾನೆ ಆ ಪರ್ವತಗಳೆಲ್ಲ ಹೊಂಬರಣ ತಿರುಗಿರ್ತಾವೆ, ಶಿಖರಗಳೆಲ್ಲ ಹೊಂಬರಣ ತಿರುಗಿರ್ತಾವೆ. ಅಲ್ಲಿ ಅವನು ಎದ್ದಂದ್ರೆ ಅದು ಸಂಪೂರ್ಣವಾಗಿ ಭೂಮಂಡಲವನ್ನು, ಜಂಬೂದ್ವೀಪವನ್ನು ಅವನ ಬೆಳಕೇನಾಗ್ತಿದೆ ಆವರಿಸ್ಕೊಳ್ತಿದೆ ಅಂತ ಹೇಳ್ತಾನೆ. ಸೂರ್ಯ ಉದಯಿಸುವ ತಾಣ ಶ್ರೇಷ್ಠ. ಈ ತಾಣ ಏನಿದೆ ಇಲ್ಲೇ ಸೂರ್ಯೋದಯ ಆಗ್ತದೆ, ಜಪಾನದಲ್ಲಿನೂ ಸೂರ್ಯೋದಯ ಆಗ್ತಿದೆ. ಅದಕ್ಕೆ ಇದು ಒಂದು ಶ್ರೇಷ್ಠ ತಾಣ ಅಂತ ಹೇಳ್ತಾನೆ. ಇಲ್ಲಿಂದಲೇ ಗಗನಕ್ಕೆ ಹೋಗುವ ಮಾರ್ಗ. ನೋಡ್ರಿ, ಆವಾಗಿನ ಕಲ್ಪನೆ ಏನಿತ್ತಂದ್ರೆ ಆಕಾಶಕ್ಕೆ ನಾವು ಹೋಗಬೇಕಾಗಿತ್ತಂದ್ರೆ ಇದೇ ಮಾರ್ಗದಿಂದ ಆಕಾಶಕ್ಕೆ ಹೋಗ್ತಾರೆ. ಅನ್ಯ ಗ್ರಹಗಳಿಗೆ ಹೋಗುವಂಥ ಮಾರ್ಗ ಯಾವುದಪ್ಪ ಅಂದರೆ ಈಗಿನ ಜಪಾನದ ಈ ನಡುಗಡ್ಡೆಗಳ ಶಿಲೆ ಪರ್ವತಗಳ ಪ್ರದೇಶ ಅಂತ ಹೇಳಿ ಆವಾಗ ಅವ್ರದ್ದೊಂದು ಅದು ತಿಳುವಳಿಕೆ ಅಥವಾ ಊಹೆಯಾಗಿತ್ತು. ಅದರಾಚೆ ಏನೂ ಇಲ್ಲ. ಜಪಾನದ ಆ ಕಡೆಗೆ ನೀವು ನೋಡ್ರಂದ್ರೆ ಏನೂ ಇಲ್ಲ. ಇವ್ರಿಗೂ ಎಷ್ಟು ತಮಗೆ ಅನುಭವ ಇದೆ, ಎಲ್ಲಿ ತನಕ ನೋಡ್ಯಾರ. ಈಗ ಉದಾಹರಣೆಗೆ ಸಿಕಂದರ್ ಅಲೆಕ್ಸಾಂಡರ್ ಬಂದಾಗ ಕೂಡ ಅವರ ಗುರು ಹೇಳಿರ್ತಾನೆ, ಒಂದು ಇದು ಬರ್ತದೆ, ದಂಡಿ ಬರ್ತದೆ ಸಮುದ್ರದ ಇದು ನದಿ ಭೂಮಿ, ಅದರ ಆಚೆ ಕಡೆ ಜಲರಾಶಿ ಸಿಗ್ತಿದೆ, ಅಲ್ಲಿಗೆ ಭೂಮಿ ಮುಗೀತಂತೇಳಿ ಅಂದಿರ್ತಾನೆ. ಅವನು ಯುದ್ಧ ಮಾಡ್ಕೊಂತ ಬರ್ತಾನೆ. ಸಂಪೂರ್ಣ ಭಾರತ ಭೂಮಿಯಾಗಿ ಬರೋದಿಲ್ಲ. ಇವತ್ತಿನ ಪಾಕಿಸ್ತಾನದ್ದು ಭಾರತ ಭೂಮಿನ ಅದು. ಪಾಕಿಸ್ತಾನ ಬಂದರೆ ಬಿಯಾಸ್ ನದಿ ಮ್ಯಾಗ ನಿಂತ್ಕೊಂಡು ದೊಡ್ಡ ಅಗಲ ನದಿ ಇರ್ತದೆ.
ಇದು ಇಲ್ಲಿಗೆ ಮುಗೀತು, ನಾವು ಭಾರತವನ್ನು ಗೆದ್ದೆ ಅಂದ್ಕೊಂಡು ಅವ ಅಲ್ಲಿಂದ ರಿಟರ್ನ್ ಆಗ್ತಾನೆ. ಹಂಗೆ ಇವರು ಕೂಡ ಏನಂದ್ರೆ ಸೂರ್ಯ ಉದಯ ಆಗೋದ ಕೊನೆಯದಂದ್ರೆ ಭೂಮಿಯ ಎಂಡ್ ಅಂತ ಹೇಳ್ತಾರೆ, ಅಂಚೆ. ಆ ಅಂಚೆದಲ್ಲಿ ನಾವು ಸೂರ್ಯ ಉದಯ ಆಗ್ತಿದ್ರೆ ಅದರ ಆಚೆಗಡೆಗೆ ಏನೂ ಇಲ್ಲ, ಜಲರಾಶಿ ಇದೆ ಅನ್ನುವಂಥ ಒಂದು ಆಗಿನ ಅವರ ಊಹೆ ಆಗಿತ್ತು. ವಾನರರು ಅಲ್ಲಿವರೆಗೆ ಮಾತ್ರ ಹೋಗಲು ಸಾಧ್ಯ, ಅಲ್ಲಿ ತನಕ ಮಾತ್ರ ನೀವು ನಡುಗಡ್ಡೆಗಳನ್ನು ಹುಡುಕೊಂಡು ಹೋಗಕ್ಕೆ ಸಾಧ್ಯ, ಅದರ ಆಚೆಗೆ ನಿಮಗೆ ಹೋಗಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಜಲರಾಶಿ ಇದೆ, ಭೂಮಿನ ಎಂಡಾಗಿ ಹೋಗ್ತಿದೆ ಅಂತ ಹೇಳ್ತಾನೆ. ಅಂದರೆ ಇವತ್ತಿನ ಪ್ಯಾಸಿಫಿಕ್ ಮಹಾಸಾಗರ ಏನಲ್ಲ, ಮತ್ತು ಆಚೆಗಡೆಗೆ ಏನು ಬರ್ತಿದೆ ಎಲ್ಲ ಅಮೇರಿಕದ್ದು ಉತ್ತರ ಮತ್ತು ದಕ್ಷಿಣ ಅಮೇರಿಕ ಖಂಡಗಳು ಬರ್ತಾವೆ, ಆ ಕಡೆನೂ ಬೇರೆ ಇದು ಬರ್ತಿದೆ. ಆ ಮಧ್ಯದಲ್ಲಿ ಏನಿದೆಯಲ್ಲ ಪ್ಯಾಸಿಫಿಕ್ ಮಹಾಸಾಗರದ ಜಲರಾಶಿ ಇದೆ. ಅದಕ್ಕೆ ಅವ್ರಿಗೆ ಏನು ನಾಲೆಜ್ ಇತ್ತಂದರೆ ಇಲ್ಲಿ ತನಕ ಭೂಮಿ ಇದೆ, ಇದರ ಆಚೆಗಡೆ ಭೂಮಿ ಇಲ್ಲ, ಎಲ್ಲ ಜಲರಾಶಿ ಇದೆ, ಇಲ್ಲಿಗೆ ಭೂಮಿ ಮುಗೀತು, ನಿಮ್ಗೆ ಮುಂದೆ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಸುಗ್ರೀವ ವಾನರ ಸೇನೆಗೆ ಅವನ ಲೀಡರ್ ಏನದಲ್ಲ ವಿನತನ ಅವನಿಗೆ ಹೇಳ್ತಾನೆ. ಆ ಪರ್ವತಗಿರಿ ಶಿಖರಗಳಲ್ಲಿ ರಾವಣ ಗುಹೆಗಳಿವೆ. ಅಲ್ಲಿ ಏನು ದೊಡ್ಡ ದೊಡ್ಡ ಪರ್ವತಗಿರಿ ಶಿಖರಗಳಲ್ಲ, ಅಲ್ಲೆಲ್ಲ ರಾವಣ ಗುಹೆಗಳಿವೆ. ಯಾಕಂದರೆ ರಾವಣ ಇಡೀ ಭೂಮಂಡಲವನ್ನು ಆಡಿರ್ತಾನೆ, ಎಲ್ಲ ಕಡೆಗೆ ತನ್ನ ರಾಜ್ಯ ಎಲ್ಲ ಕಡೆಗೆ ಸಂಚರಿಸ್ತಿರ್ತಾನೆ ಅವನು. ಅದಕ್ಕೆ ಅಲ್ಲಿ ಆ ಗುಹೆಗಳಲ್ಲಿ ಅವನು ರಾಜೆಯೂ ಇದೆ, ತಾಣಗಳಿವೆ. ಆ ಗುಹೆಗಳನ್ನು ನೀವು ಮಾಡಬೇಕು, ಹುಡುಕಬೇಕು. ಮೂಲೆ ಮೂಲೆ ಸುತ್ತಿ ಹುಡುಕಿ ಸೀತೆಯನ್ನು 1 ಮಾಸದ ಒಳಗೆ ಹಿಂದಿರುಗಲೇಬೇಕು. ಮತ್ತು ಅಲ್ಲಿ ಟೈಮ್ ಬೌಂಡ್ ಹೇಳಿದ, ಇವತ್ತಿಂದ ನೀವು 1 ತಿಂಗಳ ಒಳಗೆ ಅಂದರೆ 2 ಪಕ್ಷ 30 ದಿನಗಳ ಒಳಗೆ ನೀವು ಸೀತೆಯನ್ನು ಹುಡುಕಿ ಕಿಷ್ಕಿಂಧದಾಗಿರ್ಬೇಕು. ನೀವು 30 ದಿನದಿಂದ ಕಿಷ್ಕಿಂಧ ಇರಬೇಕು. ಈಗ ಹೊಂಟ್ರಂದ್ರೆ 15 ದಿವಸ ಗಂಟ್ಲೆ ನೀವು ನೋಡ್ಕೊಂಡು ಹುಡ್ಕೊಂತ ಹೋಗ್ರಿ. ಅಷ್ಟೇ ದಿವಸ ಮತ್ತು ರಿಟರ್ನ್ ಬರೋ ಕಾಲಕ್ಕೆ ಬೇಕಲ್ಲ, 15 ದಿವಸ ಹೊಳೆ ಬರ್ರಿ. 1 ತಿಂಗಳು ಗಡುವದ ನಿಮಗೆ. 1 ತಿಂಗಳದಾಗ ಈ ಎಲ್ಲ ಭೂಪ್ರದೇಶವನ್ನು ಜಾಲಾಡಿಸಿ ಹುಡುಕಿ ಸೀತೆಯ ಮಾಹಿತಿಯನ್ನು ತೊಗೊಂಡು ಬರ್ರಿ. ಸೀತೆಯ ಮಾಹಿತಿಯನ್ನು ತೊಗೊಂಡು ಬರ್ರಿ ಅಂತ ಹೇಳಿರ್ತೀವಿ ನಾವು. ರಾಮನ ಕೂಡ ಯುದ್ಧ ಮಾಡಿ ರಾವಣಗೊಂದು ಸೀತೆಯನ್ನು ತೊಗೊಂಡು ಬರ್ರಿ ಅಂತ ಹೇಳುವುದಿಲ್ಲ. ಬರೇ ನೀವು ಏನು ಮಾಡಬೇಕು ಅಂದರೆ ರಾವಣ ಮತ್ತು ಸೀತೆ ಎಲ್ಲಿದ್ದಾರೆ ಅನ್ನೋದನ್ನು ಮಾತ್ರ ಪತ್ತೆ ಹಚ್ಚಬೇಕು, ಅದನ್ನು ನಮಗೆ ಬಂದು ಹೇಳಬೇಕು ಅಂತ ಹೇಳಿ ಅವರಿಗೆ 1 ತಿಂಗಳ ಅವಧಿಯನ್ನು ಕೊಡ್ತಾನೆ. ಸೂರ್ಯೋದಯ ಪರ್ವತದಿಂದ ನೀವು ಮತ್ತು ಈ ಕಡೆಗೆ ಹೊಳೆ ಬರಬೇಕು ಹುಡುಕೊಂಡು ಅಂತ ಹೇಳ್ತಾನೆ. ಕಳುಹಿಸಿ ಪೂರ್ವದತ್ತ ವಾನರ ಸುಗ್ರೀವ ದಕ್ಷಿಣದತ್ತ ಕಳುಹಿಸಲು ವಾನರ ಸೇನೆ ಸಿದ್ಧಪಡಿಸಿದ. ಒಂದು ಪೂರ್ವಕ್ಕೆ ಹೋಗುವಂಥ ವಿನೀತನ ಒಂದು ನೇತೃತ್ವದಲ್ಲಿ 1,00,000 ಸೈನ್ಯವನ್ನು ಕೂಡಿಸ್ತಾನೆ. ಅವರಿಗೆಲ್ಲ ಮಾರ್ಗಸೂಚಿಯನ್ನು ನೀಡ್ತಾನೆ. ಅವರಿಗೆ ಸೀತೆಯನ್ನು ಹುಡುಕಲಿಕ್ಕೆ ಆಜ್ಞೆಯನ್ನು ಕೊಡ್ತಾನೆ, ವಿದಾಯ ಹೇಳ್ತಾನೆ. ಅವರು ತಮ್ಮ ಕಾರ್ಯದಲ್ಲಿ ತೊಡಗುತ್ತಾರೆ. ಅಂದರೆ ಪೂರ್ವದತ್ತ ಈ ವಾನರ ಸೇನೆ ಸೀತೆಯನ್ನು ಹುಡುಕಲು ಹೋಗ್ತಿದೆ. ಅದು ಮುಗಿದ ತಕ್ಷಣ ಇನ್ನು ದಕ್ಷಿಣಕ್ಕೆ, ಜಂಬೂ ದ್ವೀಪದ ದಕ್ಷಿಣಕ್ಕೆ ಸೀತೆಯನ್ನು ಹುಡುಕುವ ಸಲುವಾಗಿ, ಸೀತೆ ಮತ್ತು ರಾವಣ ತಾಣವನ್ನು ಹುಡುಕುವ ಸಲುವಾಗಿ ಮತ್ತೊಂದು ಸೈನ್ಯದ ಗುಂಪನ್ನು ತಯಾರು ಮಾಡ್ತಾನೆ. ಸೇನೆ ಸಿದ್ಧಪಡಿಸಿದ ಅಗ್ನಿಸುತ ನೀಲ, ಹನುಮಾನ, ಮಹಾತೇಜಿ ಜಾಂಬವಂತ, ಸಹೋತ್ರ ಶರಾರಿ, ಶರಗುಲ್ಮ, ಗಜ, ಗವಾಕ್ಷ, ಗವಯ, ಸುಷೇನ, ವೃಷಭ, ಮೈಂದ, ದ್ವೀದ, ಗಂಧಮಾದ, ಉಲ್ಖಾಮುಖ, ಅನಂಗ, ಶೂರ, ಮೇಧಾವಿ, ಸಾಹಸಿ ವಾನರ ಸೇನೆ ಇವ್ರನ್ನೆಲ್ಲ ಕೂಡಿಸಿದ. ಇದ್ರಾಗ ಯಾರ್ಯಾರಪ್ಪ ಅಂದರೆ ಎಲ್ಲ ಮಹಾಪರಾಕ್ರಮಿಗಳಿದ್ದಾರೆ ಇಲ್ಲಿ ವಾನರರು. ಯಾರ್ಯಾರು ಬರ್ತಾನೆ ಅಂದ್ರೆ ನೀಲ ಬರ್ತಾನೆ, ಹನುಮಾನ್ ಬರ್ತಾನೆ, ಜಾಂಬವಂತ ಬರ್ತಾನೆ, ಸಹೋತ್ರ ಬರ್ತಾನೆ, ಶರಾರಿ ಬರ್ತಾನೆ, ಶರಗುಲ್ಮ ಬರ್ತಾನೆ, ಗಜ ಬರ್ತಾನೆ, ಗವಾಕ್ಷ ಬರ್ತಾನೆ. ಇವರು ಯಾವ ರೀತಿ ಶೂರರಿದ್ದರು ಅನ್ನೋ ಕಾಲ ಯುದ್ಧ ಕಾಲದಾಗ ಪ್ರತ್ಯೇಕವಾಗಿ ವಾಲ್ಮೀಕಿಯವರು ವರ್ಣನೆ ಮಾಡ್ಯಾರ. ಇಂತಹ ಶೂರರನ್ನೆಲ್ಲ ಒಂದು ಗುಂಪು ಅಂದರೆ ದಕ್ಷಿಣಕ್ಕೆ ಹುಡುಕಾಕೆ ಹೋಗುವ ಸಲುವಾಗಿ ಈ ಎಲ್ಲ ಗುಂಪನ್ನು ಸೇರಿಸ್ತಾನೆ. ಮುಂದೆ ಇದೇ ರೀತಿಯಾಗಿ ಅವರಿಗೆ ಯಾವ ರೀತಿ ಮಾರ್ಗದರ್ಶನ ದಕ್ಷಿಣದ ಬಗ್ಗೆ ಪ್ರದೇಶಗಳ ವಿವರಣೆಯನ್ನು ಕೊಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.